ಕರ್ನಾಟಕದ ಮಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದ ರೈತರು ಮಳೆ ಯಾವಾಗ ಬರುತ್ತೆ, ನಮ್ಮ ಬೆಳೆಗೆ ನೀರು ಯಾವಾಗ ಸಿಗುತ್ತೆ ಅಂತ ಕಾದುಕೊಳ್ತಾ ಇದ್ದಾರೆ. ಹವಾಮಾನ ಇಲಾಖೆ ಇವತ್ತು ಮಳೆ ಆಗುತ್ತೆ, ನಾಳೆ ಮಳೆ ಆಗುತ್ತೆ ಅಂತ ಈ ಹವಾಮಾನದ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಾಗುತ್ತೆ ಮಳೆಯ ವಿಚಾರದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಇದೀಗ ವರುಣನ ಆರ್ಭಟಕ್ಕೆ ಕಡಲ ತೀರ ಅಕ್ಷರಶಃ ನಡಗ ಹೋಗ್ಬಿಟ್ಟಿದೆ. ಎಲ್ಲೆಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. 3 ಜಿಲ್ಲೆಗಳು, ಕರಾವಳಿಯ 3 ಜಿಲ್ಲೆಗಳು. ಆದರೆ ಉತ್ತರ ಕರ್ನಾಟಕಕ್ಕೆ ಮಳೆ ಬೇಕು, ಹಾವೇರಿಗೆ ಮಳೆ ಬೇಕು, ಗದಗಿಗೆ ಮಳೆ ಬೇಕು, ಒಂದು ಹನಿ ಮಳೆ ಕೂಡ ಬರ್ತಾ ಇಲ್ಲ. ಸಮುದ್ರ ತೀರದಲ್ಲಿ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬಲವಾದ ಗಾಳಿ ಬೀಸ್ತಾ ಇದೆ. ಜುಲೈ 3ರ ತನಕ ಅಂದರೆ ಸರಿಸುಮಾರು ಇನ್ನೊಂದು 3-4 ದಿನಗಳ ಕಾಲ ನಿರಂತರವಾಗಿ ಮಳೆ ಆಗಬಹುದು ಎನ್ನುವಂತಹ ಮುನ್ಸೂಚನೆಯನ್ನು ಕೊಡಲಾಗಿದೆ. ಕಡಲ ಅಬ್ಬರಕ್ಕೆ ಮೀನುಗಾರರು, ಪ್ರವಾಸಿಗರೆಲ್ಲ ಹೋಗಬಾರದು ಅಂತ ಕಟ್ಟುನಿಟ್ಟಿನ ಎಚ್ಚರಿಕೆ ಕೊಡಲಾಗಿದೆ. ಸಹಜವಾಗಿ ತಗ್ಗು ಪ್ರದೇಶಗಳೆಲ್ಲ ಜಲಾವೃತ ಭೀತಿ ಆಗ್ತಾ ಇದೆ. ಇದು 3 ಜಿಲ್ಲೆಗಳಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. ಮತ್ತೊಂದು ಕಡೆ ಉತ್ತರ ಕರ್ನಾಟಕದಲ್ಲಿ ಗುಡುಗು ಸಿಡಿಲಿನ ಅಬ್ಬರ, ಮೋಡ ಕವಿದ ವಾತಾವರಣ ಇದೆ, ಮಳೆ ಆಗ್ತಾ ಇಲ್ಲ. ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಕಲಬುರಗಿ, ಹಾವೇರಿ, ಗದಗ ಸೇರಿದಂತೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಈ ರೀತಿಯಾದಂತಹ ಪ್ರಯತ್ನಗಳಾಗ್ತಾ ಇದೆ. ಕೆಲವೊಂದಿಷ್ಟು ಕಡೆ ಮಳೆ ಆಗಿದೆ, ಕೆಲವೊಂದಿಷ್ಟು ಕಡೆ ಮಳೆ ಆಗಿಲ್ಲ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಗುಡುಗು ಮಳೆ ಸಾಧ್ಯತೆ ಅಂತ ಹೇಳ್ತಿದ್ದಾರೆ. ಬಿತ್ತನೆ ಕಾರ್ಯದಲ್ಲಿ ರೈತರಿಗೆ ಎಲ್ಲ ಏನು ತೊಡಗಿದ್ದಾರೆ ಅವರಿಗೆ ಸಿಡಿಲಿನ ಭೀತಿ ಇದು. ಗದಗ, ಹಾವೇರಿ, ಕೊಪ್ಪಳ, ರಾಯಚೂರಿನಲ್ಲಿ ಸಾಧಾರಣ ಮಳೆ ಅಂತ ಹೇಳ್ತಿದ್ದಾರೆ. ಮುಂದಿನ 7 ದಿನಗಳ ಕಾಲ ಈ ಸಹಜ ಮಳೆ ಮುಂದುವರಿಕೆ ಆಗಬಹುದು ಅಂತೆಲ್ಲ ಲೆಕ್ಕಾಚಾರ ಇದೆ. ಇದು ಉತ್ತರ ಒಳನಾಡು. ಆದರೆ ಮತ್ತೊಂದು ಕಡೆ ಬೆಂಗಳೂರು ಮತ್ತು ದಕ್ಷಿಣ ಒಳನಾಡಿಗೆ ಮಳೆ ಕಾಟ ಹೆಂಗಿದೆ ನೆಕ್ಸ್ಟ್ ನೋಡೋದಾದರೆ, ರಾಜಧಾನಿ ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನಲ್ಲಿ ವರುಣನ ಕೃಪೆ ಇದೆ ಅಂತೆ. ಜೂನ್ 30ರಿಂದ 3ನೇ ತಾರೀಕಿನ ತನಕ ಭಾರಿ ಮಳೆ ಆಗುತ್ತಂತೆ ಬೆಂಗಳೂರಲ್ಲಿ. ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗಿನಲ್ಲಿ ಅಲ್ಲಿಯೂ ಕೂಡ ಮಳೆ ಆಗುತ್ತೆ. ಮಲೆನಾಡಿನ ಭಾಗ, ಹಾಸನ, ಮೈಸೂರು, ಮಂಡ್ಯದಲ್ಲಿ ಸಾಧಾರಣ ಮಳೆ ಆಗಬಹುದು ಎನ್ನುವಂಥ ಮುನ್ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಂಜೆ ವೇಳೆ ಮಳೆರಾಯ ಅಬ್ಬರ ಆಗಬಹುದು, ಹೀಗಾಗಿ ಟ್ರಾಫಿಕ್ ಕಿರಿಕಿರಿ ಸಾಧ್ಯತೆ ಅಂತೆಲ್ಲ ಹೇಳ್ತಿದ್ದಾರೆ. ಇದು ಒಂದು ಭಾಗ. ಮತ್ತೊಂದು, ಮುಂದಿನ 7 ದಿನಗಳ ಕಾಲ ರೈನ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇದು ದಕ್ಷಿಣ ಒಳನಾಡಾಯಿತು, ಉತ್ತರ ಒಳನಾಡಾಯಿತು, ಉತ್ತರ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಾಯಿತು. ಇದೀಗ ಮುಂದಿನ 7 ದಿನಗಳ ಕಾಲ ಒಂದು ಅಲರ್ಟ್ ಕೊಟ್ಟಿದ್ದಾರೆ. IMD ಭಾರತೀಯ ಹವಾಮಾನ ಇಲಾಖೆ ಹೇಳ್ತಾ ಇದೆ, ರಾಜ್ಯದಾದ್ಯಂತ ಜುಲೈ 3ರ ತನಕ ಮಳೆಯಾಗುತ್ತೆ. 29ನೇ ತಾರೀಕು ಅಂದರೆ ನಾಳೆ ಸಾಧಾರಣವಾಗಿ ಮಳೆ ಆಗುತ್ತೆ. ಜೂನ್ 30ರ ನಂತರ ಈ ಮಳೆಯ ಪ್ರಮಾಣ ದೊಡ್ಡ ಮಟ್ಟದಲ್ಲಿ ಆಗ್ಬೋದು, ಧಾರಾಕಾರವಾಗಿ ಮಳೆ ಸುರಿಬಹುದು ಅಂತ ಹವಾಮಾನ ಇಲಾಖೆ ಹೇಳಿದೆ. ಬಳ್ಳಾರಿ, ಚಿತ್ರದುರ್ಗ ಮತ್ತು ತುಮಕೂರಿನಲ್ಲಿ ಮೋಡ ಕವಿದ ವಾತಾವರಣ ಇದೆ. ರಾಜ್ಯದ ಜಲಾಶಯಗಳಿಗೆ ಈಗ ಒಳಹರಿವಿನ ಪ್ರಮಾಣ ಎಲ್ಲ ಕಡಿಮೆ ಆಗಿದೆ. ಈ ಮಳೆಯಿಂದ ಒಳಹರಿವಿನ ಪ್ರಮಾಣ ಎಲ್ಲ ಹೆಚ್ಚಳ ಆಗ್ಬೋದು ಅಂತ. ಇದೀಗ ಮುಂಗಾರು ಮಳೆಯ ಅಬ್ಬರಕ್ಕೆ ರಾಜ್ಯದಲ್ಲಿ ಒಂದು ತಣ್ಣನೆಯ ವಾತಾವರಣ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇದು ಮಳೆಯ ವಿಚಾರಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ. ಈ ಮಳೆ ಆಗಬೇಕೀಗ. ಮಳೆ ಆಗದೆ ಹೋಗಿದ್ರೆ ರೈತರ ಪರಿಸ್ಥಿತಿ ಏನಾಗುತ್ತೆ? ಸಾಲ, ಶೂಲ, ಅದಾದ ನಂತರ ಅನೇಕ ಕಡೆಗಳಲ್ಲಿ ಈಗಾಗಲೇ ಪ್ರತಿಭಟನೆ ಶುರು ಆಗಿಬಿಟ್ಟಿದೆ. ನಾವು ಆತ್ಮಹತ್ಯೆ ಮಾಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆ. ರಾಜ್ಯ ಸರ್ಕಾರಗಳು ನಮ್ಮ ನೆರವಿಗೆ ಬರಬೇಕು ಅಂತ, ಎಲ್ಲ ಸಮಸ್ಯೆಗಳು ಹೋಗಬೇಕು ಅಂತ ಹೇಳಿದ್ರೆ ಸಕಾಲಕ್ಕೆ ಮಳೆ ಆಗಬೇಕು ಅನ್ನೋದು ಕೂಡ ನಮ್ಮ ಆಶಯ.